ಎಲ್ರಿಗೂ ನಮಸ್ಕಾರ. ಕಟ್ಟೀಸ್ ಕಿಚನ್ ಕನ್ನಡಕ್ಕೆ ಸ್ವಾಗತ. ಬೆಳ್ಳುಳ್ಳಿ ಖಾರದ ಪೂರಿ ಹಾಗೂ ಕಡಲೆ ಹಿಟ್ಟಿನ ಚಟ್ನಿ, ಕಡಲೆ ಹಿಟ್ಟಿನ ಹಸಿ ಚಟ್ನಿ, ಇದನ್ನು ಬೇಯಿಸೋದಿಲ್ಲ, ತುಂಬ ರುಚಿಯಾಗಿರುತ್ತೆ. ಜೋಳದ ರೊಟ್ಟಿ, ಪೂರಿ ಹಾಗೂ ಅನ್ನಕ್ಕೂ ಕಲಿಸ್ಕೊಂಡು ತಿನ್ಬೋದು. ತುಂಬ ರುಚಿಯಾಗಿರೋದು, ಬೇಗ ಆಗುತ್ತೆ, ತಂಪಾಗಿರುತ್ತೆ, ತುಂಬ ರುಚಿಯಾಗಿರೋ ಒಂದು ಬ್ರೇಕ್ಫಾಸ್ಟ್. ಆಲೂಗಡ್ಡೆ ಪಲ್ಯ ಬೇಕೇ ಆಗಿಲ್ಲ, ಅಷ್ಟೊಂದು ಚೆನ್ನಾಗಿರೋ ಸೈಡ್ ಡಿಶ್ ಇದು ಪೂರಿಗೆ. ಡೆಫಿನೆಟ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಾಗಲಕೋಟೆ ಜಿಲ್ಲೆಯಲ್ಲಿ ಎಲ್ಲರೂ ಮಾಡ್ತಾರೆ. ಈಗಲೂ ಹೋಟ್ಲ್ನಲ್ಲಿ ಕಡಲೆ ಹಿಟ್ಟಿನ ಚಟ್ನಿ ಜೊತೆಗೆ ಪೂರಿನ ಸರ್ವ್ ಮಾಡ್ತಾರೆ. ಡೆಫಿನೆಟ್ಲಿ ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ. ಇದನ್ನು ಹೇಗೆ ಮಾಡೋದು ಅಂತ ಇವತ್ತು ನೋಡೋಣ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಸಾಫ್ಟ್ ಪೂರಿ ಇದೆ. 6-8 ನಾನು ಗುಂಟೂರು ಮೆಣಸಿನ್ಕಾಯಿ, ಖಾರದ ಮೆಣಸಿನ್ಕಾಯಿ ತೊಗೊಂಡಿರೋದು. 20-25 ಬೆಳ್ಳುಳ್ಳಿ ಎಸಳು ಮಿಕ್ಸಿಗೆ ಹಾಕಿ ಈ ಥರ ಉರುಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀರು ಹಾಕ್ತೇನೆ, ಪೇಸ್ಟ್ ಮಾಡ್ಕೊಳ್ಳಿ. 2 ಕಪ್ಪಷ್ಟು ಗೋಧಿ ಹಿಟ್ಟು, 1/4 ಕಪ್ಪಷ್ಟು ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಹಾಕಿದರೆ ಪೂರಿ ಉಬ್ಬಿರೋದು ಹೇಗಿರುತ್ತೋ ಹಾಗೆ ಇರುತ್ತೆ ತುಂಬ ಹೊತ್ತು. ಮೆಣಸಿನ್ಕಾಯಿ ಪೇಸ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಸುಮಾರು 1 ಸ್ಪೂನ್ ಹಾಕ್ಕೊಂಡಿರೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 3 ಟೇಬಲ್ ಸ್ಪೂನಷ್ಟು ಮೊಸರು ಸೇರಿಸ್ಕೊಳ್ಳೋಣ. ಇದಕ್ಕೆ ಮೊಸರು ಹಾಕೋದ್ರಿಂದ ಮೆತ್ತಗಾಗತ್ತೆ, ಪೂರಿ ಮೆತ್ತಗಾಗತ್ತೆ, ಮತ್ತು ಕಡಲೆ ಹಿಟ್ಟು ಸೇರಿಸೋದ್ರಿಂದ ಉಬ್ಬಿರೋ ಹಾಗೇ ಇರುತ್ತೆ. 2 ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಹಾಕಿ ಚಪಾತಿ ಹದಕ್ಕೆ ಕಲಿಸ್ಕೊಳ್ಳೋಣ. ನಾವು ಇದನ್ನು ಜಾಸ್ತಿ ಏನು ಹಾಗೆ ನಾದ್ಕೋಬೇಕು ಅಂತ ಇಲ್ಲ, ಸುಮ್ಮನೆ ಒಂದು ಸ್ವಲ್ಪ ಚೆನ್ನಾಗಿ ಕಲಸಿ 1-2 ನಿಮಿಷ ಅಷ್ಟೇ ನಾದ್ಕೊಂಡು 10 ನಿಮಿಷ ಮುಚ್ಚಿಡಬೇಕು. ಮುಚ್ಚಿಡೋದು ಇಂಪಾರ್ಟೆಂಟು, ತುಂಬ ಸಾಫ್ಟಾಗಿ ಬರುತ್ತೆ ಪೂರಿ. ಒಂದು 10 ನಿಮಿಷ ಮುಚ್ಚಿಟ್ರೆ ಆಯಿತು. ಇದು 10 ನಿಮಿಷ ನೆನೆಯೋಷ್ಟರಲ್ಲಿ ನಾವು ಚಟ್ನಿನ ಮಾಡ್ಕೊಳ್ಳೋಣ. 10 ನಿಮಿಷದಲ್ಲಿ ಚಟ್ನಿನೂ ಆಗೋಗುತ್ತೆ. ಅರ್ಧ ಕಪ್ ಗಟ್ಟಿ ಮೊಸರು ತೊಳೆದು ಫ್ರೆಶ್ ಇದೆ, ಹುಳಿ ಮೊಸರಲ್ಲ, ಅದು ಚೆನ್ನಾಗಿರೋ ಫ್ರೆಶ್ ಮೊಸರು. ಇದನ್ನು ಲಮ್ಸ್ ಇಲ್ಲದೆ ಇರೋ ಹಾಗೆ ಹೀಗೆ ಕಡ್ಕೊಳ್ಳಿ. ಹೀಗೆ ಬೀಟ್ ಮಾಡಿಕೊಂಡು 200 ml 1 ಗ್ಲಾಸ್ ಫುಲ್ ನೀರು ಹಾಕ್ಕೊಂಡಿರೋದು, ಅರ್ಧ ಕಪ್ ಕಡಲೆ ಹಿಟ್ಟು ಮತ್ತು ಅರ್ಧ ಕಪ್ ಪುಟಾಣಿ ಹಿಟ್ಟು, ಪುಟಾಣಿನ ಮಿಕ್ಸಿಗೆ ಹಾಕ್ಕೊಂಡಿರೋ ಹಿಟ್ಟು, 1 ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ಶುಗರ್. ಇದು ಸ್ವಲ್ಪ ಸ್ವೀಟಾಗಿ ತುಂಬ ಚೆನ್ನಾಗಿರುತ್ತೆ, ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಕಲಿಸ್ಕೊಂಡು ಗಂಟಿಲ್ಲದೆ ಇರೋ ಹಾಗೆ ಕಲಿಸ್ಕೊಳ್ಳೋಣ. ಕಲಿಸ್ಕೊಂಡು ಇದಕ್ಕೆ ಒಗ್ಗರಣೆ ಕೊಡೋಣ. 3 ಚಮಚೆಯಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಹಿಂಗು ಮತ್ತು 4 ಸ್ವಲ್ಪ ಖಾರದ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಇದಕ್ಕೆ 1 ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, 1 ದೊಡ್ಡ ಸೈಜ್ ಈರುಳ್ಳಿ ಹೆಚ್ಚಿದ್ದೆ, ಅದು 1 ಕಪ್ಪಷ್ಟಾಯಿತು. ಇದಕ್ಕೆ ಸ್ವಲ್ಪ ಉಪ್ಪು, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕ್ಕೊಳ್ಳಿ, ಯಾಕೆಂದರೆ ಚಟ್ನಿನಲ್ಲಿ ಆಲ್ರೆಡಿ ಉಪ್ಪಿರುತ್ತೆ. ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳೋಣ. 3-4 ನಿಮಿಷ ಸಣ್ಣ ಊರಿನಲ್ಲಿ ಈಗ 3-4 ನಿಮಿಷ ಬೇಯಿಸ್ಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಒಂದು 5 ನಿಮಿಷ ಬಿಟ್ಟರೆ ಇದು ಸ್ವಲ್ಪ ಆರುತ್ತೆ. ಆಮೇಲೆ ಮೊಸರಿಂದು, ನಮ್ಮದು ಕಡಲೆ ಹಿಟ್ಟಿನ ಮೊಸರು ಇದಕ್ಕೆ ಸೇರಿಸ್ಕೊಳ್ಳೋಣ. ಮೊಸರು ಬಜ್ಜಿ ಅಂತ ಹೇಳ್ಬೋದು ನಾವು, ಕಡಲೆ ಹಿಟ್ಟು ರಸ ಅಂತೀವಿ, ಕಡಲೆ ಹಿಟ್ಟು ರಸ ಅನ್ಬೋದು, ಚಟ್ನಿ ಅನ್ಬೋದು, ಸೂಪರಾಗಿರುತ್ತೆ. ಕೊತ್ತಂಬರಿ ಹಾಕಿದರೆ ರೆಡಿ ಟು ಸರ್ವ್. ಈಗ ಪೂರಿ ಹಿಟ್ಟು ನೆಂದಿದೆ, ಪೂರಿನ ಮಾಡ್ಕೊಳ್ಳೋಣ. ಈ ರೀತಿ ಚಿಕ್ಕದಾಗಿ ಉರುಳಿ ತೊಗೊಂಡು ಹಿಟ್ಟು ಹಚ್ಕೊಂಡ್ಬಿಟ್ಟು ಲಟ್ಸ್ಕೊಳ್ಳೋಣ. ನೀವು ಎಣ್ಣೆ ಹಚ್ಕೊಳ್ಬೇಕಾದ್ರೂ ಲಟ್ಟಿಸ್ಕೋಬಹುದು. ಹಿಟ್ಟು ಹಚ್ಚಿಸ್ಕೊಂಡು ಲಟ್ಸ್ಕೊಂಡು ಸ್ವಲ್ಪ ಹೀಗೆ ಟ್ಯಾಪ್ ಮಾಡ್ಕೊಳ್ಳೋಣ, ಸೊ ಎಕ್ಸ್ಟ್ರಾ ಹಿಟ್ಟು ಉದುರು ಹೋಗುತ್ತೆ. ಹೀಗೆ ಪೂರಿ ಮಾಡಿಕೊಂಡು ಕಾದೆಣ್ಣೆಯಲ್ಲಿ ಡೀಪ್ ಫ್ರೈ ಮಾಡೋಣ. ಬೆಳ್ಳುಳ್ಳಿ, ಖಾರ, ಮೆಣಸಿನ್ಕಾಯಿ, ಅದ್ರದ್ದು ಒಳ್ಳೆ ಫ್ಲೇವರ್ ಇರೋ ಪೂರಿ ತುಂಬ ರುಚಿಯಾಗುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ. ನೋಡಿ, ಕಡಲೆ ಹಿಟ್ಟು ಹಾಕಿದ್ದಕ್ಕೆ ಎಷ್ಟು ಚೆನ್ನಾಗಿ ಉಪ್ಕೊಂಡಿರೋ ಹಾಗೇ ಇರುತ್ತೆ, ಅದು ಬೇಗ ಮಡಚ್ಕೊಳ್ಳಲ್ಲ. ಹಾಗೆಯೇ ಅದಕ್ಕೆ ಕಲರ್, ಮೊಸರು ಹಾಕಿದ್ದಕ್ಕೆ ಕಲರು ಬಂದಿದೆ ಮತ್ತು ಅಷ್ಟೇ ಸಾಫ್ಟ್ ಆಗಿದೆ. ಮುಂದೆ ತೋರಿಸ್ತೀನಿ ಕಟ್ ಮಾಡಿ, ತುಂಬ ಸಾಫ್ಟಾಗಿರೋ ಪೂರಿ ಇದು. ಡೆಫಿನೆಟ್ಲಿ ಒಂದ್ಸರಿ ಮಾಡಿ, ರುಚಿಯಾಗಿರುತ್ತೆ. ನೋಡಿ, ಕಡಲೆ ಹಿಟ್ಟಿನ ಚಟ್ನಿ ಜೊತೆಗೆ ಪೂರಿನ ಸರ್ವ್ ಮಾಡಿ. ಒಳ್ಳೆ ಸಂಡೇ ಬ್ರೇಕ್ಫಾಸ್ಟ್. ಈಗಲೂ ಎಷ್ಟೋ ಹೋಟ್ಲಲ್ಲಿ ಕೇಳಿ ತೊಗೊಳ್ತಾರೆ, ಕಡಲೆ ಹಿಟ್ಟಿನ ಜೊತೆಗೆ ನಮಗೆ ಪೂರಿ ಕೊಡಿ ಅಂತ. ಈ ನಮ್ಮೂರು ಡಿಶ್ನ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಾಯಿತು ಅಂತ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಟ್ಟೀಸ್ ಕಿಚನ್ ಕನ್ನಡ. ಥ್ಯಾಂಕ್ ಯು. ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೀವು ಪ್ರೆಸ್ ಮಾಡಿದರೆ ನಾನು ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಡೆಫಿನೆಟ್ಲಿ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.